ಕೃಷ್ಣ 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 ಕೇಳಿ ಕೇಳಿ ನನ್ನ ಕಿವಿ ತೂತು ಬಿದ್ದು ಹೋದವು. ಯಾರು ಯಾರು ಈ ಕೃಷ್ಣ? ಹಾಲು ಕೊಡಲು ಹೋದ ಕೂದಲಿಗೆ ರಕ್ತ ಹಿಡಿದನಂತೆ, ಸವಾರಿ ಮಾಡಲು ಬೆನ್ನುಡಿದರೆ ಶಕಟನ ಬೆನ್ನೆ ಮುರಿದನಂತೆ, ಅವನ ಕೈಯಲ್ಲಿ ತುಣವರ್ತ ಆಟದ ಗುರಿಯಾಗಿ ಹೋದ. ಬೇಲದ ಹಣ್ಣು ಬಡಿಯೋ ಬಡಿಗೆ ಆಯಿತು. ಗೋವರ್ಧನ ಬೆಟ್ಟ ಯಶಸ್ವಿ ಛತ್ರಿಯಾಗಿ ಹೋಯಿತು. ಯಾರೇ ಈ ಕೃಷ್ಣ? ಈ ಗೊಲ್ಲರ ಬೋಧನೆಗೆ ಈ ಪಾಟಿ ಶಕ್ತಿನ ಎಲ್ಲಿಂದ ಬಂದ ಈ ಶಕ್ತಿ? ಯಾರು ಕೊಟ್ಟರು ಈ ಶಕ್ತಿ? ನಮ್ಮ ಗೂಢಚಾರರು ಶೋಧನೆ ಮಾಡ್ತಿದ್ದಾರೆ ಪ್ರಿಯಾ. ಗೂಢಚಾರರು ಶೋಧನೆ ಮಾಡ್ತಿದ್ದಾರೆ. ಶೋಧನೆ ಮಾಡೋದು ಬೆಂಕಿ ಕೈ ಇಟ್ಟರೆ ತಕ್ಷಣ ಸುಡುತ್ತೆ, ಹಾವು ಕಾಲಿಟ್ಟರೆ ತಕ್ಷಣ ಕಚ್ಚುತ್ತೆ. ಶೋಧನೆ ಮಾಡ್ತಿದ್ದಾರೆ. ಶೋಧನೆ ನಿಮಗೂ ಮಂಗಳಾರತಿ ಅಂತ. ಮಾಹಿತಿ ಸಂಗ್ರಹ ಕೊನೆ ಹಂತಕ್ಕೆ, ಯಾರು ಕೊನೆ ಹಂತಕ್ಕೆ? ಬರ್ಲಿ ಬಿಡಿ, ನೀವೇನು ಬೇಜಾರು ಮಾಡಿಕೊಳ್ಬೇಡಿ. ನಾನು ಹೇಳಿದ್ನಲ್ಲ ಇಬ್ರು ಸೈನಿಕ ಇವರು ನಮಸ್ಕಾರ ಅನ್ನದಾತ. ಇದು ನಮ್ಮ ಕೈಯಲ್ಲ ಹಾಲು. ಹಾಲು ಅಲ್ಲ, ಎಕ್ಕಡ. ಇದು ಕೈಯಲ್ಲ, ಕಾಲಲ್ಲ, ಎಕ್ಕಡನೂ ಅಲ್ಲ, ಯಮಪಾಶ. ತಿಳ್ಕೊಳ್ಳಿ. ಎಕ್ಕಡೆಲ್ಲ ಆಗಿದೆಯಾ? ಆಗಿದೆ ಒಡೆಯ. ಕುರುಬ ಸಾಹೇಬ್ರೆ ಬಂದು ಪರಾಮರಿಸಿದ್ದಾರೆ. ಹೌದು ಒಡೆಯ. ಕ್ರೀಡಾಂಗಣಕ್ಕೆ ಇರೋದು ಒಂದೇ ಹೆಬ್ಬಾಗಿಲು. ಬಾಗಿಲವಾಡದ ಕಮಾನಿನ ಮೇಲೆ ಗಾಜಿನ ರಾಜಗೋಪುರ ಮತ್ತು ಕಿರುಗತ್ತಿ ಅಲಂಕಾರ. ಅದೇನಾದ್ರೂ ತಲೆ ಮೇಲೆ ಬಿತ್ತು ಅಂದ್ರೆ ಶ್ರೀವಜ್ರಮಾರಣ ಗೋವಿಂದ ಆದ್ರೆ ಅದು ತಲೆ ಮೇಲೆ ಬೀಳ್ಬೇಕಲ್ವಾ? ಬೀಳತ್ತೆ. ಇಡೀ ರಚನೆ ಒಂದು ಸಣ್ಣ ಕಿವಿನ ಮೇಲೆ ನಿಂತಿದ್ದರೆ ಆ ಕಿವಿಯನ್ನು ಕೇಳಿಸಿದರೆ ಅಬ್ಬಾ, ಒಳ್ಳೆ ರಾಕ್ಷಸ ಕಣ್ರಿ. ಏನ್ ಬುದ್ಧಿ, ಏನ್ ಕತೆ. ಆ ಬಿಳಗುವಿ ಕೃಷ್ಣ ಅದೇ ಬಾಗ್ಲಂತಾನೆ ಬರಬೇಕು ದಾರಿನೇ ಇಲ್ಲ ಅಂತೀನಿ. ಅಂತೀರಿ. ನನ್ನ ತಲೆ ತಿಂತೀರಿ. ಸುಮ್ಮನೆ ಇನ್ನೊಂದಾಗಿರಿ. ಇನ್ನೊಂದು ಭಾಗ ಎಲ್ಲರೂ ಬರೋ ಬಾಗ್ಲಲ್ಲಿ ನಾನು ಬರ್ಬೇಕಾಗುತ್ತೆ ಮತ್ತೆ. ಆದ್ರೆ ಒಡೆಯ ನೀ ಬುರುಡೆ ಒಡೆಯ ಸಬ್ಬಳ ಆಚೆ. ನೀ ಬಾ ಈ ಕಡೆ. ಒಡೆಯಾಗಬೇಕು ಅನ್ನೋದಲ್ಲ. ನಮ್ಮ ಪಟ್ಟಣದ ಹಾಗೆ ಹೇಗಿದೆ ಹೇಳು? ಅದರ ಹೆಸರೇನು? ಕುವಲಯ ಪೀಡ. ಕುವಲಯ ಪೀಡ. ಎಲ್ಲ ಮಾಡಿದ್ದೇನೆ. ಹಳದಿ ಬಣ್ಣ ನೋಡಿದ್ರೆ ಸಾಕು, ಈ ಅಂತ ಮೈ ಮೇಲೆ ಬಿಡುತ್ತೆ. ಬೀಳ್ಬೇಕು ಮತ್ತೆ ಬೀಳ್ಬೇಕು. ಕೆಲಸ ಆದ್ಮೇಲೆ ಮತ್ತೆ ಸುಟ್ಟು ಬಿಡಿ ಅದನ್ನ. ಬೇರೆ ದಾನ್ಯ ಏನಾದ್ರೂ ಮಾಡಿ. ಪಾಪ ಮಕ್ಕಳು ಮನೆ ಇರ್ತಾರೆ ಅಲ್ವೇ ಮತ್ತೆ. ಸ್ವಲ್ಪ ಇರಿ. ಕೊಯ್ದ ಮೊಟ್ಟೆ ಯಾರಿಗೂ ಗೊತ್ತಾಗಬಾರದು. ನಮ್ಮ ಊರಿನಲ್ಲಿ ಕಂಬ ಕಂಬ ಕೂತಿದ್ರು. ಚಿಮಕ್ ಅಂದ್ರೆ ಇದು ಕೈಯಲ್ಲ, ಕಾಲಲ್ಲ, ಎಕ್ಕಡನೂ ಅಲ್ಲ, ಯಮಪಾಶ. ಬರೇ ತಮಾಷೆ ಕಂಡ್ರೆ ನೀವು.
ನಿಮ್ಮದ್ದ ಏನಾದ್ರೂ ಹೋಲಿಕೆ ಇದೆಯಾ? ದೇವಕಿ ತರ ಅಥವಾ ಆ ವಸುದೇವ ತರ? ಹೊಟ್ಟೆಲುಟ್ಟಿದ್ರೆ ಏನಾದ್ರೂ ಒಂದು ಹೋಲಿಕೆ ಇರ್ಬೇಕಲ್ವಾ? ನೋಡಿ ನೋಡಿ ಕೈ ಎಲ್ಲ ನಮ್ಮ ಅಪ್ಪನದ್ದೇ, ಆದ್ರೆ ಈ ಕೈ ಮಾತ್ರ ನಂದು. ವಸುದೇವ ದೇವಕಿ ಹೋಲಿಕೆ ಏನೂ ಕಾಣಲಿಲ್ಲ, ಆದರೆ ಕೈ ಮಾತ್ರ ಹೀಗೆ ಕಂಡು. ಮಕ್ಕಳು ಸೋದರ ಮಾವನ್ ಹೋಲ್ತವೇನ್ರಿ? ನಿಧಾನ ಮುಟ್ಟಲು. ಆ ದೂರ ಹೇಳಿದ ಎದೆಯುದ್ದ ಬೆಳೆದಿದ್ದಾರೆ ಮಕ್ಕಳು ಅಂತ. ನಮ್ಮ ಲೋಕದ ಎಲ್ಲ ಮಕ್ಕಳು ಅವರ ಅಪ್ಪ ಅಮ್ಮಂದಿರ ಮುಂದೆ ದಿನ ದಿನ ಚೂರು ಚೂರು ಬೆಳೆದಿದ್ದಾರೆ. ಮಕ್ಕಳು ಬೆಳೆಯೋದನ್ನು ನೋಡು ಅಪ್ಪ ಅಮ್ಮಂದಿರಿಗೆ ಪುಣ್ಯವೇ ಪುಣ್ಯ. ಮಕ್ಕಳನ್ನು ಆಡಿಸಲಿಲ್ಲ, ಆರೈಕೆ ಮಾಡಲಿಲ್ಲ, ಜೋಗುಳ ಹಾಡಲಿಲ್ಲ, ತೊದಲು ನುಡಿ ಕೇಳಲಿಲ್ಲ. ನೋಡಿ ಯಾರೋ ಬಂದಂಗಾಯ್ತು. ವಾ. ಓಹೋ ವಾ. ಓಹೋ ವಾ ಮಹಾರಾಜ. ನಿದ್ದೆ ಬಂದ ಬರ್ದೇ ಏನ್ ಮಾಡಿದ್ದೆ? ನಂಗೆ ಇಲ್ಲ ದೇವ್ರ ಕಾಟ. ನನಗಂತೂ ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ. ರಾಜಕಾರಣವೇ ಹಾಗೆ. ರಾಜಕಾರಣವೇ ಹಾಗೆ. 10 ಜನರ ಮಧ್ಯೆ ಕೂತಾಗ ಜೋಡಿ, ಏಕಾಂಗಿ ಇದ್ದಾಗ ಒತ್ತಿದರೂ ಮುಚ್ಚದ ರೆಪ್ಪೆ. ಮೊದಲಿಂದಲೂ ಬರೇ ತಮಾಷೆ ನೀನು. ದೇವಕಿ, ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು. ಬೇಡ ದೇವಕಿ ಬೇಡ. ನಾವು ಆರೋಗ್ಯಕ್ಕೂ ಏನು ಬೇಡ. ಹಾಲಾಹಲ ಕುಡಿಯೋರು ನಾವು. ಹಾಲು ಇಳಿಸಲ್ಲ ನಮಗೆ. ಕ್ಷೀರಸಾಗರ ಮಥನದ ಕಥೆ ಗೊತ್ತಲ್ಲ ನಿಮಗೆ. ಏನು ಬೇಡ ದೇವಕಿ, ಹಾಲು ಗೀಲು ಏನು ಬೇಡ. ಸ್ವಲ್ಪ ಮಾತಾಡಿ ಹೋಗೋಣ ಅಂತ ಬಂದೆ. ನಿನ್ನ ಕುಂಬಳ, ನಿನ್ನ ಹುಡುಗರು, ಮಾತಾಡು ಮಹಾರಾಜ. ನೋಡಿದ್ಯಾ ಇನ್ನೂ ಅಸಮಾಧಾನ ನನ್ನ ಮೇಲೆ. ನನ್ನ ತಂಗಿ ದೇವಕಿ ಮೇಲೆ ಪ್ರೀತಿ ಇಲ್ಲ ಅನ್ಕೊಂಡೆ ಬಾವ. ಸಂಕೋಲೆ ಹಾಕ್ಸಿದ್ದೀನಿ ನಿಜ, ಆದ್ರೆ 100ಕ್ಕೆ 100 ಅಪ್ಪಟ ಶುದ್ಧ ಅಪರಂಜಿಯದ್ದು. ಕೊರಳಿಗೆ 3 ಎಳೆ, ಕೈಗೆ 2 ಎಳೆ, ಕಾಲಿಗೆ 1 ಎಳೆ, ಎಲ್ಲ ಚಿನ್ನದ್ದೇ. ಇಪ್ಪತ್ತೈದು ವರ್ಷ ಆಯ್ತಲ್ಲ, ಸ್ವಲ್ಪ ಆದರೂ ಕಪ್ಪಾಗಿದೆಯಾ? ಇದು ಪ್ರೀತಿ ಅಂದ್ರೆ. ನಿಮಗೆ ಒಂದು ವಿಶೇಷ ಸುದ್ದಿ ಹೇಳೋಣ ಅಂತ ಬಂದೆ. ಇವತ್ತು ಮಥುರಾ ನಗರದಲ್ಲಿ ಎಲ್ಲ ಹಿರಿಯರು ಬಂದಿದ್ದಾರೆ. ರಾಜನ ಮುಂದೆ ತಮ್ಮ ಶಕ್ತಿ ಪ್ರದರ್ಶಿಸಬೇಕು. ಇವತ್ತು ಧನುರ್ಯಾಗ ಮಹೋತ್ಸವ. ಇವತ್ತ ಬಿಲ್ಲ ಹಬ್ಬ. ಹೇಗೆ ನಿಮಗೆ ಗೊತ್ತಿಲ್ವಾ? ಅದೃಷ್ಟವಂತರು ನೀವು. ನಿಮಗೆ ಏನು ಗೊತ್ತಾಗಲ್ಲ. ಹೊತ್ತಿಗೆ ಊಟ, ಹೊತ್ತಿಗೆ ನಿದ್ದೆ. ಒಂದು ನೊಣ ಕೂಡ ಒಳಗೆ ಬರುವಾಗಿಲ್ಲ, ಒಂದು ನೊಣ ಕೂಡ ಹೊರಗೆ ಆದರೂ ಉಪ್ಪು ಸೆರೆಮನೆಯೊಳಗೆ ಬಂದೇ ಬಿಡ್ತು. ನೆಮ್ಮದಿ ಸೆರೆಮನೆಯಿಂದ ಹೊರಗೆ. ಆದ್ರೂ ದೇವಕಿ, ನೀವು ಬಂಧನದಲ್ಲಿದ್ದು
ಇನ್ನು ಮುಂದೆ ಬರ್ತಾರೆ. 14 ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಅದೆಷ್ಟು ಮಕ್ಕಳು ಹುಟ್ಟಿದವೋ ಈ ದೇಶದಲ್ಲಿ. ಎಷ್ಟು ಅಂತ ಕೊಳ್ಳಿಸಲಿ ನಾನು. ಲಕ್ಷ 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 ಮಕ್ಕಳು. ಲಕ್ಷ 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 ಮಕ್ಕಳು. ಆದ್ರೆ ನಿನ್ನ 8ನೇ ಮಗು ನನ್ನನ್ನು ಕೊಲ್ಲಬೇಕು. ನಿನ್ನ 8ನೇ ಮಗು ಪುತ್ರ ಅಲ್ಲ, ಪುತ್ರ. ಬೆನ್ನಿಗೆ ಬಿದ್ದ ಹಣ್ಣನಿಗಿಂತ ಹೊಟ್ಟೆಯಲ್ಲಿ ಹುಟ್ಟಿದ ಕೂಸು ನಿನಗೆ ದೊಡ್ಡದ? ಹೇಳು ದೇವಕಿ, ಹೇಳು. ನಿನ್ನ ಅಷ್ಟಮ ಪುತ್ರನನ್ನು ಎಲ್ಲಿ ಬಚ್ಚಿಟ್ಟಿದ್ದೀಯ? ಹೇಳು ದೇವಕಿ, ಹೇಳು. ನನಗೆ ರಾಜ್ಯ ಬೇಡ, ಕೋಶ ಬೇಡ, ಪಟ್ಟ ಬೇಡ, ಪಗಡಿ ಬೇಡ, ಎಲ್ಲ ನಿನ್ನ ಗಂಡನಿಗೆ ಕೊಡ್ತೀನಿ. ಹೇಳು ದೇವಕಿ, ಹೇಳು. ನಿನ್ನ ಅಷ್ಟಮ ಪುತ್ರನನ್ನು ಎಲ್ಲಿ ಬಚ್ಚಿಟ್ಟಿದ್ಯಾ? ಹೇಳು, ಹೇಳು. ನಾನು ನಿಜ ಹೇಳಿದ್ದೇನೆ, ಹೋಗಿಲ್ಲ. ದೇವಕಿ, ನೀನೇ ಹೇಳೋದನ್ನ ನಾನು ನಂಬ್ತೀನಿ. ನೀನು ಹೇಳೋದನ್ನ ನಾನು ನಂಬ್ತೀನಿ. ಹೇಳು, ಹೇಳು. ಎಲ್ಲಿ ಬಚ್ಚಿಟ್ಟಿದ್ಯಾ ನಿನ್ನ ಮಗನ್ನು? ಇಲ್ಲಿ ಇಲ್ಲಿ ಬಚ್ಚಿಟ್ಟಿದ್ದೆ ಆ ಮಗುನ. 9 ತಿಂಗಳು. ಛೇ, ಹೇಳೇ. ಛೇ, ಮತ್ತೆ ಅದೇ ಬೊಗಳೆ. ಏನು? ಅಷ್ಟಮಿ ರಾತ್ರಿಯಲ್ಲಿ ಅದೆಷ್ಟು ಮಕ್ಕಳು ಹುಟ್ಟಿದವೋ ಈ ದೇಶದಲ್ಲಿ. ಎಷ್ಟು ಅಂತ ಕೊಲ್ಲಿಸಿದೆ? ಲಕ್ಷ 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 ಮಕ್ಕಳು. ಎಲ್ಲ ಮಕ್ಕಳನ್ನು ಕೊಲ್ಲಿಸಿದೆ. ಆದ್ರೆ ಎಲ್ಲ ಮಕ್ಕಳನ್ನು ಕೊಲ್ಲಿಸಿದೆ. ಆದ್ರೆ ಒಂದು ಮಗುನ ಮಾತ್ರ ಕೊಲ್ಲಿಸಕ್ಕೆ ಸಾಧ್ಯವಾಗಲಿಲ್ಲ. ಅವನೇ ಆ ಗೋಕುಲದ ಗೊಲ್ಲರ ಹುಡುಗ ಪಿಳ್ಳಂಗೋವಿ ಕೃಷ್ಣ. ಛೇ, ಕೊಲ್ಲಲಿಕ್ಕೆ ಬಂದವರನ್ನೆಲ್ಲ ಅವನೇ ಕೊಂದು ಬಿಟ್ಟ. ಆ ಕೃಷ್ಣನ ಅಪ್ಪ ನಂದ ನಿನ್ನ ಗಂಡನ ಪ್ರಾಣಮಿತ್ರ, ಪರಮಾತ್ಮ ಪ್ರಾಣಮಿತ್ರ. ನಿನ್ನ ಮೊದಲನೇ ಹೆಂಡತಿ ರೋಹಿಣಿ, ಅವಳ ಪಿಲ್ಲೆ ಬಲರಾಮ ಅವನ ಮನೆಯಲ್ಲೇ ಇರೋದು. ಕವಳಕ್ಕೆ ಕತ್ತೆ ಹಾಕೋ ಬದಲು ಇದ್ಕೊಳ್ಳಿ ಅಲ್ಲೇ ಅಂತ ಬಿಟ್ಟಿದ್ರೆ ಈಗ ಏನೋ ಕೂಡಿ ಮಸಲತ್ತು ಮಾಡ್ತಿರೋ ಆಗಿದೆ. ಈಗ ನೀವೆಲ್ಲ ಕೂಡಿ ಏನು ಮಸಲತ್ತು ಮಾಡ್ತಿರೋ ಆಗಿದೆ. ಆ ಕೃಷ್ಣ ನಿಮ್ಮ ಮಗನೇ ಇರ್ಬೇಕು ಏನು? ನಿಮ್ಮ ಮಗನೇ ಅವನು. ನನ್ನ ಸೋದರಳಿಯ ಅಲ್ಲ, ಕೃಷ್ಣ ನನ್ನ ಮಗ ಅಲ್ಲ. ಅವನು ನನ್ನ ಮಗ ಅಲ್ಲ. ಅವನು ಯಶೋಧೆ ಮಗ, ನಂದನ